ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ JR ಶೋ ಟೈಮ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳ್ಬಿಟ್ಟು ನೀವು ಟೈಟಲ್ ಮತ್ತು ಥಂಬ್ನೇಲ್ ನೋಡಿನೇ ಅರ್ಥ ಮಾಡ್ಕೊಂಡಿರ್ತೀರಾ. ಅದೇ ಟಾಪಿಕ್ ಬಗ್ಗೆ ಮಾತಾಡೋಣ. ಹೌದು, ನಿಮ್ಮ ಬಾಲ್ಯದ ನೆಚ್ಚಿನ ಎಮೋಷನಲ್ ಟಚ್ ಸಿನಿಮಾ ಅಂತಂದ್ರೆ ತಾರೆ ಜಮೀನ್ ಪರ್. ತಾರೆ ಜಮೀನ್ ಪರ್ ಸಿನಿಮಾದ ಇಂಡೈರೆಕ್ಟ್ ಸೀಕ್ವೆಲ್ ಆಗಿರುವಂತಹ ಸಿತಾರೆ ಜಮೀನ್ ಪರ್ ಸಿನಿಮಾವು ಬಿಡುಗಡೆಯಾಗಿದೆ. ಈ ಸಿನಿಮಾನ ನೋಡೋದಕ್ಕೋಸ್ಕರ ನನಗೆ 4 ದಿನ ಬೇಕಾಯಿತು. ಏನಕ್ಕೋಸ್ಕರ ಅಂತಂದ್ರೆ ಸ್ವಲ್ಪ ಕೆಲಸದಲ್ಲಿ ನಾನು ಬ್ಯುಸಿ ಇದ್ದೆ. ನಾನು ಇಲ್ಲಿ ಕಾಲೇಜ್ ಕೂಡ ನೋಡ್ಕೋಬೇಕು. ಆ ಕೆಲಸ ಇರೋಕ್ಕೋಸ್ಕರ ನಾನು ರಿವ್ಯೂನ ಮಾಡೋಕ್ಕಾಗಿಲ್ಲ, ದಯವಿಟ್ಟು ನನ್ನ ಕ್ಷಮಿಸಿ. ಈ ಸಿನಿಮಾ ನಾನು ನೋಡ್ಬೇಕು ಅಂತ ಹೋದೆ. ಒಂದು ಬೇಜಾರಾಗಿತ್ತು ಏನಪ್ಪಾ ಅಂತಂದ್ರೆ ತುಮಕೂರಲ್ಲಿ ಯಾವುದೇ ಸಿಂಗಲ್ ಸ್ಕ್ರೀನ್ ಅಲ್ಲಿ ಈ ಸಿನಿಮಾ ಬಿಡುಗಡೆ ಆಗಿಲ್ಲ. ನಾನು ಥಿಯೇಟರ್ಸ್ ಕೂಡ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಹೇಳಿದ್ರು ಡಿಸ್ಟ್ರಿಬ್ಯೂಟರ್ಸ್ ಸಿಂಗಲ್ ಸ್ಕ್ರೀನ್ ಕೊಟ್ಟಿಲ್ಲ ಸರ್, ಬರೀ ಮಲ್ಟಿಪ್ಲೆಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಇನ್ಫಾರ್ಮ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಯಾವುದೇ ಸಿಂಗಲ್ ಸ್ಕ್ರೀನ್ ಅಲ್ಲಿ ಸಿನಿಮಾನ ಬಿಡುಗಡೆ ಆಗಿಲ್ಲ. ಒಂದೇ ಕಡೆ ರಿಲೀಸ್ ಆಗಿರೋದು ಸಿನಿಮಾ ಐನಾಕ್ಸ್ ಅಲ್ಲಿ ಮಾತ್ರ. ಸೊ ಅದಕ್ಕೆ ಬೆಳಿಗ್ಗೆ ಎದ್ದು 9:30 ಶೋನ ಬುಕ್ ಮಾಡ್ಕೊಂಡು ಎಸ್ಮಾಲಿಗೆ ಹೋದೆ. ಎಸ್ಮಾಲಿಗೆ ಹೋಗಿದ ತಕ್ಷಣ ಯಾವುದೇ ಅಂಗಡಿ ಓಪನ್ ಆಗಿರ್ಲಿಲ್ಲ. ನಾನೇ ಫಸ್ಟ್ ಗಿರಾಕಿ ಅಂತ ಹೇಳ್ಬಿಟ್ಟು ನಾನೇ ಐನಾಕ್ಸಿಗೆ ಹೋದೆ. 9:30 ಶೋ ಮುಗಿಸ್ಕೊಂಡು ಸಿನಿಮಾನ ನೋಡ್ಕೊಂಡ್ ಬಂದಿದ್ದಾಯ್ತು. ಸಿನಿಮಾದಲ್ಲಿ ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಅನ್ನೋದನ್ನ ಮಾತಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಸಿನಿಮಾ ಸ್ಟಾರ್ಟ್ ಆಗಿದ ತಕ್ಷಣ ಗುಲ್ಶನ್ ಅನ್ನೋ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಆಗುತ್ತೆ. ಅವರೇ ನಿಮ್ಮೆಲ್ಲರ ಅಮೀರ್ ಖಾನ್ ಅವರು. ಇವರು ಬಾಸ್ಕೆಟ್ಬಾಲ್ ಕೋಚರ್ ಆಗಿರ್ತಾರೆ. ಇವರು ಕುಡ್ಕೊಂಡು ಕಾರ್ನ ಡ್ರೈವಿಂಗ್ ಮಾಡ್ತಾ ಇರ್ತಾರೆ. ಪೊಲೀಸರು ಕಾರ್ಗೆ ಹೋಗಿ ಇವರು ಡಿಕ್ಕಿ ಹೊಡಿತಾರೆ. ಅದಾದ್ಮೇಲೆ DUI ಪ್ರಕರಣದಲ್ಲಿ ಇವ್ರ ಮೇಲೆ ಕೇಸ್ ಆಗುತ್ತೆ. ಅದಾದ್ಮೇಲೆ ಕೋರ್ಟಿಗೆ ಹೋಗ್ತಾರೆ. ಕೋರ್ಟ್ ತನ್ನ ಜಡ್ಜ್ಮೆಂಟ್ ಅಲ್ಲಿ ಇವರಿಗೆ ನ್ಯೂರೋ ಡೈವರ್ಜೆಂಟ್ ಅಂದ್ರೆ ಆಟಿಸಮ್ ಹಾಗೂ ಡೌನ್ ಸಿಂಡ್ರೋಮ್ ಇರುವಂತಹ ವ್ಯಕ್ತಿಗಳನ್ನ ಇವರು ಬಾಸ್ಕೆಟ್ ಬಾಲ್ ಕಲ್ಸೋದಕ್ಕೆ ಕೋರ್ಟ್ ಜಡ್ಜ್ಮೆಂಟ್ ನೀಡುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಕೋಚರು ತನ್ನ ಪ್ಲೇಯರ್ಗಳನ್ನ ಲೈಟ್ ಆಗಿ ತಗೊಂತಾ ಇರ್ತಾನೆ. ಅದಾದ್ಮೇಲೆ ಅವ್ರ ಮನಸ್ಥಿತಿ ಅರ್ಥ ಮಾಡ್ಕೊಂಡು ಬಾಸ್ಕೆಟ್ ಬಾಲ್ ನ ಕಲಿತಾರೆ. ಆ ಕಲ್ಸೋದ್ರಲ್ಲಿ ಏನೇನಾಗುತ್ತೆ, ಏನೇನ್ ಕಷ್ಟ ಪಡ್ತಾರೆ, ಮುಂದೆ ಅವರು ಗೆಲ್ತಾರ ಇಲ್ವಾ ಅನ್ನೋದೇ ಕ್ಲೈಮ್ಯಾಕ್ಸ್. ಇದೆಲ್ಲ ಗೊತ್ತಾಗ್ಬೇಕು ಅಂತಂದ್ರೆ ದಯವಿಟ್ಟು ನೀವು ಸಿನಿಮಾನ ನೋಡ್ಲೇಬೇಕು. ಸೊ ಇದಾಗಿತ್ತು ಈ ಸಿನಿಮಾದ ಕಥೆ. ಸೊ ಈಗ ಅನಲೈಸಿಸ್ ಕಡೆ ಬಂದ್ರೆ ಸ್ಟೋರೀಸ್ ಗುಡ್. ಆಕ್ಚುಲಿ ಈ ಸಿನಿಮಾವು ಸ್ಪ್ಯಾನಿಷ್ ಭಾಷೆಯ ಚಾಂಪಿಯನ್ ಸಿನಿಮಾದ ರಿಮೇಕ್ ಆದ್ರೂ ಕೂಡ ನಮ್ಮ ದೇಶದ ಕಲ್ಚರ್ಗೆ ತಕ್ಕಂತೆ ಈ ಸಿನಿಮಾನ ಅಳವಡಿಸ್ಕೊಂಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ದಿ ಡೈರೆಕ್ಟರ್ RS ಪ್ರಸನ್ನ ಅವ್ರಿಗೆ. ಏನಕ್ಕೆ ಅಂತ ಅಂದ್ರೆ ನಿಜ ಜೀವನದಲ್ಲಿ ಅದೇ ರೀತಿ ಸಿಂಡ್ರೋಮ್ ನ ಹೊಂದಿರುವಂತಹ ಆ ಎಲ್ಲಾ ಪಾತ್ರಗಳನ್ನ ಇಟ್ಕೊಂಡು ಇವ್ರು ಸಿನಿಮಾ ಮಾಡಿರೋದಕ್ಕೋಸ್ಕರ ಒಂದು ಕಡೆ ಆದ್ರೆ ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತು ಡೈರೆಕ್ಷನ್ ಎರಡು ಕೂಡ ಟು ಗುಡ್. ಇನ್ನೊಂದೇನು ಅಂತಂದ್ರೆ ತಾರೆ ಜಮೀನ್ ಪರ್ ಸಿನಿಮಾದ ಕಥೆಯೇ ಬೇರೆ, ಸಿತಾರೆ ಜಮೀನ್ ಪರ್ ಸಿನಿಮಾದ ಕಥೆಯೇ ಬೇರೆ. ಬಟ್ ಕಂಟಿನ್ಯೂಷನ್ ಇಲ್ಲ ಎರಡು ಸಿನಿಮಾಕ್ಕೂ. ಆ ಕಥೆನೇ ಬೇರೆ, ಈ ಕಥೆನೇ ಬೇರೆ. ಇಂಡೈರೆಕ್ಟ್ ಸೀಕ್ವೆಲ್ ಅಂತ ನಾವು ಹೇಳ್ಬೋದು. ಆ ಸಿನಿಮಾದಲ್ಲಿ ಡಿಸ್ಲೆಕ್ಸಿಯಾ ಬಗ್ಗೆ ಹೇಳಿದ್ರೆ, ಈ ಸಿನಿಮಾದಲ್ಲಿ ಆಟಿಸಮ್ ಮತ್ತು ಡೌನ್ ಸಿಂಡ್ರೋಮ್ ಬಗ್ಗೆ ಸಿನಿಮಾದಲ್ಲಿ ಹೇಳಿದ್ದಾರೆ. ತಾರೆ ಜಮೀನ್ ಪರ್ ಸಿನಿಮಾದ ರೀತಿಯಲ್ಲೇ ಇದು ಕೂಡ ಒಂದು ಸ್ಪಿರಿಚುವಲ್ ಸ್ಪಿರಿಟ್ ಸೀಕ್ವೆಲ್ ಅಂತ ಕೂಡ ಹೇಳ್ಬೋದು. ಇನ್ನ ಸಿನಿಮಾದ ಸಿನಿಮಾಟೋಗ್ರಫಿ ಮತ್ತು ಎಡಿಟಿಂಗ್ ಕಡೆ ಬಂದ್ರೆ ಎರಡು ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಅದಾದ್ಮೇಲೆ ಸಾಂಗ್ಸ್ ಸಿಚುವೇಶನ್ ತಕ್ಕಂತೆ ಎಲ್ಲಾ ಸಾಂಗ್ ಗಳು ಇದೆ. ಎಸ್ಪೆಷಲಿ ಗುಡ್ ಫಾರ್ ನಥಿಂಗ್ ಅನ್ನೋ ಒಂದು ಸಾಂಗ್ ಬರುತ್ತೆ. ಸಿನಿಮಾ ಮುಗ್ದಿದ್ದಾದ್ಮೇಲೂ ಆ ಸಾಂಗ್ ನಾನು ಹಾಡ್ಕೊಂಡ್ ಬರ್ತಾ ಇದ್ದೆ. ಅಂದ್ರೆ ಎಷ್ಟು ಮಟ್ಟಿಗೆ ನನಗೆ ಸಾಂಗ್ ಇಷ್ಟ ಆಯ್ತು. ಮತ್ತೆ ಆಡಿಯನ್ಸ್ ಮನ್ಸಲ್ಲೂ ಆ ಸಾಂಗ್ ಉಳ್ಕೊಳ್ಳುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಒಂದು ಸೀನ್ ಬರುತ್ತೆ ಕೋಚರ್ ಅವ್ರ ತಾಯಿದು. ಆ ಸೀನು ಅನೈತಿಕ ಸಂಬಂಧದ ಬಗ್ಗೆ ಡೈರೆಕ್ಟರ್ ಅವರು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಈ ಜನರೇಷನ್ಗೆ ಆ ಸೀನ್ ಸೂಟಬಲ್ ಆದ್ರೂ ಕೂಡ, ಕಾಮಿಡಿ ಇದ್ರೂ ಕೂಡ ಆ ಸಿನಿಮಾನ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಸ್ಲೋ ಮಾಡ್ತಾ ಇರ್ಬೋದು ಅನ್ನೋ ಫೀಲ್ ನನಗ್ ಬಂತು. ಆ ಸೀನ್ ಕೂಡ ನನ್ಗೆ ಅಷ್ಟು ಇಷ್ಟ ಆಗಿಲ್ಲ. ಸಿನಿಮಾದ ಮೇಲೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಬ್ಯಾಡ್ ಒಪಿನಿಯನ್ ಹೋಗುತ್ತೆ ಅನ್ನೋ ಫೀಲಿಂಗ್ ನನಗ್ ಬಂತು. ಇನ್ನು ಸಿನಿಮಾದ ಪಾತ್ರಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅಮೀರ್ ಖಾನ್ ಅವರು. ನನಗೆ ಧೂಮ್ 3, ತಾರೆ ಜಮೀನ್ ಪರ್, 3 ಇಡಿಯಟ್ಸ್ ಸಿನಿಮಾದ ನೆನಪು ಬಂತು. ಎಲ್ಲಾ ಪಾತ್ರಗಳಿಗೆ ಎಲ್ಲರೂ ಕೂಡ ಜೀವನ ತುಂಬಿದ್ದಾರೆ. ಎಲ್ಲಾ ಪಾತ್ರಗಳು ಕೂಡ ಚೆನ್ನಾಗಿ ಮೂಡಿ ಬಂದಿದೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಸ್ ಗುಡ್. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು BGM ಬರುತ್ತೆ. ಅದು BGM ಯಾವ ರೀತಿ ಇತ್ತಪ್ಪ ಅಂತ ಅಂದ್ರೆ, ಹಾಲಿವುಡ್ ನಲ್ಲಿ ಒಂದು ಇನ್ಸ್ಟಾಸ್ಟೆಲ್ಲರ್ ಅನ್ನೋ ಒಂದು ಸಿನಿಮಾ ಇದೆ. ಆ ಸಿನಿಮಾದ BGM ಈ ಸಿನಿಮಾದ BGM ಒಂದು ಸ್ವಲ್ಪ ಎಲ್ಲೋ ಮ್ಯಾಚ್ ಅಪ್ ಆಗ್ತಾ ಇದೆಯೇನೋ ಅನ್ನೋ ರೀತಿ ಫೀಲ್ ಆಯ್ತು. ಬಟ್ BGM ಇಸ್ ಗುಡ್. ಸೊ ತಾರೆ ಜಮೀನ್ ಪರ್ ಸಿನಿಮಾದಲ್ಲಿ ಗುರು ಶಿಷ್ಯಂದಿರ್ನ ಪಾಠನ ಕಲಿಸಿದ್ರೆ, ಇಲ್ಲಿ ತಾರೆ ಜಮೀನ್ ಪರ್ ಸಿನಿಮಾದಲ್ಲಿ ಶಿಷ್ಯಂದ್ರು ಗುರುನ ಪಾಠ ಕಲಿಸಿದ್ದಾರೆ ಅಂತ ಅಂದ್ರೆ ತಪ್ಪಾಗೋದಿಲ್ಲ. ಜೊತೆಗೆ ಸಿನಿಮಾದಲ್ಲಿ ಸಾಕಷ್ಟು ಪಾಠನ ಆಡಿಯನ್ಸ್ ಕೂಡ ಕಲ್ತು ಹೊರಗಡೆ ಬರ್ತಾರೆ. ಸೊ ಇದಾಗಿತ್ತು ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿರುವಂತಹ ಪಾಯಿಂಟ್ಸು ಮತ್ತೆ ಕಷ್ಟ ಆಗಿರುವಂತಹ ಪಾಯಿಂಟ್ಸು. ಸೊ ಫೈನಲಿ ಹೇಳ್ಬೇಕು ಅಂತ ಅಂದ್ರೆ ಇಟ್ಸ್ ಎನ್ ಕಾಮಿಡಿ ಡ್ರಾಮಾ ಎಮೋಷನಲ್ ಟಚ್ ಇರುವಂತಹ ಸಿನಿಮಾ ಅಂತ ಹೇಳ್ಬೋದು. ಸೊ ತಾರೆ ಜಮೀನ್ ಪರ್ ಸಿನಿಮಾನ ಯಾರ್ಯಾರು ನೋಡಿದಾರ ದಯವಿಟ್ಟು ಹೋಗಿ ಸಿತಾರೆ ಜಮೀನ್ ಪರ್ ನೋಡ್ಬೋದು. ಬಟ್ ಆಕ್ಷನ್ ಸಿನಿಮಾ, ಪುಷ್ಪ, KGF ರೀತಿ ಸಿನಿಮಾಗಳನ್ನ, ಅಂತಹ ಸಿನಿಮಾಗಳನ್ನ ಇಷ್ಟಪಡೋರು ಈ ಸಿನಿಮಾ ಒಂದ್ ಸ್ವಲ್ಪ ಅವ್ರಿಗೆ ಇಷ್ಟ ಆಗಲ್ಲ ಅನ್ಸುತ್ತೆ. ಸೊ ಯೋಚನೆ ಮಾಡಿ ಸಿನಿಮಾನ ನೋಡೋದಕ್ಕೋಸ್ಕರ ಹೋಗಿ. ಆಕ್ಷನ್ ಸಿನಿಮಾನ ತಲೆಯಲ್ಲಿ ಇಟ್ಕೊಂಡು ಹೋಗ್ಬೇಡಿ. ಒಂದು ಎಮೋಷನಲ್ ಟಚ್
ಟಚ್ ಸಿನಿಮಾ ನೋಡ್ಬೇಕು ಅಂತ ಅಂದ್ರೆ ಸಿತಾರೆ ಜಮೀನ್ ಪರ್ ಇಸ್ ಎ ಗುಡ್ ಚಾಯ್ಸ್. ಸೊ ಈ ಸಿನಿಮಾಕ್ಕೆ ನಾನು 5/4 ರೇಟಿಂಗ್ ನ ಕೊಡ್ತೀನಿ. ಈ ಸಿನಿಮಾ OTT ರಿಲೀಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಅಮೀರ್ ಖಾನ್ ಖುದ್ದಾಗಿ ಹೇಳಿದ್ದಾರೆ. ಸೊ ಎಲ್ಲರೂ ಕೂಡ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ ಸ್ಟಾಪ್ ಪೈರೇಸಿ ಎಲ್ಲ ಭಾಷೆಯ ಸಿನಿಮಾಗಳನ್ನ ನೋಡೋದು ತಪ್ಪಲ್ಲ, ಬಟ್ ಮೊದಲು ಕನ್ನಡ ಸಿನಿಮಾಗಳಿಗೆ ಆದ್ಯತೆ ನೀಡಿ. ಸೊ ಸಿನಿಮಾಗಳನ್ನ ಮಲ್ಟಿಪ್ಲೆಕ್ಸ್ ಅನ್ನು ನೋಡಿ ಬೇಡ ಅಂದಿಲ್ಲ, ಬಟ್ ಸಿಂಗಲ್ ಸ್ಕ್ರೀನ್ ಅಲ್ಲೇ ಆದಷ್ಟು ನೋಡೋದಕ್ಕೆ ಪ್ರಯತ್ನ ಪಡಿ. ಆದಷ್ಟು ಒಳ್ಳೆಯ ಸಿನಿಮಾಗಳನ್ನ ಸಿಂಗಲ್ ಸ್ಕ್ರೀನ್ ಅಲ್ಲಿ ರಿಲೀಸ್ ಮಾಡಿಸಿ, ಸಿಂಗಲ್ ಸ್ಕ್ರೀನ್ ನ ಉಳಿಸಿ ಬೆಳೆಸಿ. ಬೇರೆ ಸಿನಿಮಾದ ರಿವ್ಯೂ ಜೊತೆ ಮತ್ತೆ ಹಾಜರಾಗ್ತೀನಿ. ಅಲ್ಲಿವರೆಗೂ